ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ. ಇವತ್ತೊಂದು ದಿನದ ರೆಸಿಪಿ ಮ್ಯಾಂಗೋ ಜ್ಯೂಸ್. ತುಂಬ ಯಮ್ಮಿ ಆಗಿರೋ ಜ್ಯೂಸ್ನ ಯಾವ ಥರ ಮನೇಲೇ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಹೆಲ್ತಿ ಜ್ಯೂಸ್. ಮ್ಯಾಂಗೋ ಜ್ಯೂಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಮೊದಲು ಒಂದು ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ, ತೊಳೆದು ಇದನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿರೋ ಹಣ್ಣಿನ ಅಂಶ ಮಾತ್ರ ನಮಗೆ ಬೇಕಾಗುತ್ತೆ. ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ. ನೋಡಿ, ಮಿಕ್ಸರ್ ಜಾರ್ಗೆ ಎಲ್ಲ ಹಣ್ಣುಗಳನ್ನೂ ಸೇರಿಸ್ಕೊತಾ ಇದ್ದೀನಿ. ಮೆಥಡ್ ಅಂತೂ ತುಂಬ ಈಸಿ, ಯಾವಾಗ ಬೇಕಾವಾಗ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ನೋಡಿ, ಮಾವಿನ ಹಣ್ಣೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಹಣ್ಣಾಗಿರೋ ಹಣ್ಣೆ ತೊಗೊಳ್ಳಿ. ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಜ್ಯೂಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಹಣ್ಣಿಗಿಂತ ಸಕ್ಕರೆ ಪ್ರಮಾಣ ಜಾಸ್ತಿ ಇರಬೇಕು. ಈಗ ಇದಕ್ಕೆ 1 ಏಲಕ್ಕಿ ಕಾಯಿನ ಸೇರಿಸ್ತಾ ಇದ್ದೀನಿ. ಒಂದು ರೌಂಡ್ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಸೇರಿಸಿ. ನೋಡಿ, ಗ್ರೈಂಡ್ ಮಾಡಾಗಿದೆ. ಇದನ್ನ ನಾವು ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ. ಇದನ್ನ ಈಗ ಐಸ್ ಕ್ಯೂಬರಲ್ಲಿ ಎಲ್ಲನೂ ಫಿಲ್ ಮಾಡಿ ಇಡಬೇಕಾಗುತ್ತೆ. ಈ ಥರ ಒಂದು ಯಮ್ಮಿ ಆಗಿರೋ ಜ್ಯೂಸನ್ನ ಒಂದು ಸಲ ನೀವು ಟ್ರೈ ಮಾಡಲೇಬೇಕು. ಇಲ್ಲೆಲ್ಲ ಫಿಲ್ ಮಾಡಿ ಇಟ್ಕೊಳ್ಳಿ. ನಮ್ಗೆ ಯಾವಾಗ ಬೇಕು ಆವಾಗ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಈ ಥರ ಮಾಡಿಟ್ಕೊಂಡ್ರೆ ಸಮ್ಮರ್ ಆಗಿರೋದ್ರಿಂದ ನಮಗೆ ಜ್ಯೂಸ್ಗಳು ತುಂಬ ಇಷ್ಟ ಆಗುತ್ತೆ. ಔಟ್ಸೈಡ್ ಹೋಗಿ ಬಂದ ತಕ್ಷಣ ಈ ಥರ ಜ್ಯೂಸನ್ನ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು. ನೋಡಿ, ಇದು ಓವರ್ ನೈಟ್ ಇಡಬೇಕಾಗುತ್ತೆ. ತುಂಬ ಈಸಿ ಮೆಥಡು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಓವರ್ ನೈಟ್ ಇಟ್ಟಾಗಿದೆ. ಯಾವ ಥರ ಕ್ಯೂಬ್ಸ್ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈಗ 1-2 ಗ್ಲಾಸ್ಗೆ ನೀರನ್ನ ಸೇರಿಸ್ತಾ ಇದ್ದೀನಿ. ಕೋಲ್ಡ್ ವಾಟ್ರು ಬೇಕಾದರೆ ನಾರ್ಮಲ್ ವಾಟ್ರು ಯಾವುದಾದ್ರೂ ಸೇರಿಸ್ಕೋಬೋದು. ಈಗ ನಾವು ಇಟ್ಕೊಂಡಿದ್ದ ಕ್ಯೂಬ್ಸ್ನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಗಟ್ಟಿ ಬೇಕು ಅಂದರೆ ಜಾಸ್ತಿ ಕ್ಯೂಬ್ಸ್ನ ಸೇರಿಸ್ಬೇಕಾಗುತ್ತೆ. ನಾನೀಗ ನಾರ್ಮಲಾಗೆ ಹಾಕ್ತಾಯಿದ್ದೀನಿ. ಒಂದು 3 ಕ್ಯೂಬ್ಸ್ನ ಸೇರಿಸ್ತಾ ಇದ್ದೀನಿ. ನಿಮಗೇನಾದ್ರು ಸಕ್ಕರೆ ಬೇಕು ಅಂದರೆ ಸೇರಿಸ್ಕೋಬೋದು, ಅದರಲ್ಲೇ ಇರುತ್ತೆ ನಾರ್ಮಲಾಗಿ. ಜೇನುತುಪ್ಪ ಬೇಕಾದರೂ ಸೇರಿಸ್ಕೋಬೋದು. ಈಗ ಎಲ್ಲ ಕ್ಯೂಬ್ಸ್ಗಳನ್ನೂ ಹಾಕಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸೂಪರಾಗಿದೆ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಮಾವಿನ ಹಣ್ಣಿನ ಕಲರೇ ಸೂಪರಾಗಿರುತ್ತೆ. ನೋಡಿ, ಈಗ ಇದನ್ನ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ತುಂಬ ಬೇಗ ಕ್ವಿಕ್ಕಾಗಿ ಜ್ಯೂಸ್ ರೆಡಿ ಆಗುತ್ತೆ. ಕಲರ್ ಅಂತೂ ಸಖತ್ತಾಗಿದೆ. ಫ್ರೆಶ್ ಜ್ಯೂಸ್ ಅಂತಲೂ ಕೂಡ ಹೇಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು. ಒಂದು ರೌಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಈ ಥರ ಕ್ಯೂಬ್ಸ್ನ ರೆಡಿ ಮಾಡಿ ಇಟ್ಕೊಂಡು ಫ್ರೆಶ್ಶಾಗಿ ಬೇಗ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಬೇಕು ಅಂದಾಗ ಜ್ಯೂಸ್ ರೆಡಿ ಆಗುತ್ತೆ. ಫ್ರೆಶ್ಶಾಗಿ ಬೇಗ ಮಾಡ್ಕೋಬೋದು. ಮಕ್ಕಳಿಂದ ದೊಡ್ಡವರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಮ್ಮರ್ ಆಗಿರೋದ್ರಿಂದ ಒಂದು ಸಲ ಇದನ್ನ ಟ್ರೈ ಮಾಡಿ. ಮಾವಿನ ಹಣ್ಣಿನ ಜ್ಯೂಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ತುಂಬ ಯಮ್ಮಿ ರೆಸಿಪಿ ಇದು. ಔಟ್ಸೈಡಲ್ಲಿ ಸಿಗೋ ಬಾಟು ಜ್ಯೂಸ್ ಕುಡಿಯೋಕ್ಕಿಂತ ಈ ಥರ ಒಮ್ಮೆ ಟ್ರೈ ಮಾಡಿಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.